ಇನ್ನು ಇದು ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಇದಕ್ಕೆ ಪರ ಹಾಗೆ ವಿರೋಧವಾಗಿ ಬೇರೆ ಬೇರೆ ರೀತಿಯಂತಹ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭ. ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ, ಬಹುಶಃ ಈ ವಿಚಾರವನ್ನ ನೀವು ಹೇಗೆ ಗಮನಿಸಿದ್ರಿ ಅಂತ, ಫಸ್ಟ್ ಆಫ್ ಆಲ್ ಈ ವಿಚಾರ ನಿಮಗೆ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಬಂದಂತ ಭಾವನೆ ಏನು ಅಂತ ಹೇಳಿ ಸೋಮಸುಂದರ್ ದೀಕ್ಷಿತ್ ಅವರೇ. ಸರ್, ದೇವಸ್ಥಾನಗಳಲ್ಲಿ ಗರ್ಭಗೃಹ, ಅರ್ಧ ಮಂಟಪ, ಸ್ನಪನ ಮಂಟಪ ಅಂತ 3 ಭಾಗ ಇರುತ್ತೆ. ಎಲ್ಲರಿಗೂ ಪ್ರವೇಶ ಏನಿದ್ರು ಸ್ನಪನ ಮಂಟಪದವರೆಗೆ ಅವ್ರ ಭಕ್ತಾದಿಗಳು ಇರ್ಲಿಕ್ಕೆ ಸಾಧ್ಯನೇ ಹೊರತು ಗರ್ಭಗೃಹ, ಅರ್ಧ ಮಂಟಪಕ್ಕೆ ಅವರಿಗೆಲ್ಲ ಪ್ರವೇಶ ಇರೋದಿಲ್ಲ. ಸೊ ಭಕ್ತರು ಏನ್ ನೋಡ್ಬೇಕು ಅಂತಂದ್ರೆ, ಈಗ ನಾವು ಸಾಮಾನ್ಯ ಯೋಗೀಶ್ವರನ ದೇವಸ್ಥಾನ ಮುಂದ್ಗಡೆ ನಂದಿ ಇರುತ್ತೆ. ನಂದಿಯ ಹಿಂಬದಿಯಿಂದ ಮಾತ್ರ ಭಕ್ತಾದಿಗಳು ಸ್ವಾಮಿನ ದರ್ಶನ ಮಾಡ್ಬೇಕೆ ಹೊರತು ನಂದಿಗೆ ಮುಂದೆ ಹೋಗಿ ದರ್ಶನ ಮಾಡಬಾರ್ದು. ಅದೇ ರೀತಿಯಾಗಿ ಅಯ್ಯಪ್ಪನ ದೇವಸ್ಥಾನದಲ್ಲಿ ಕೂಡ ಗರ್ಭಗೃಹ ಇದೆ, ಕೆಳಗಡೆ ಅರ್ಧ ಮಂಟಪ ಇದೆ, ಅರ್ಧ ಮಂಟಪದಲ್ಲಿ ದರ್ಶನ ಮಾಡಿಸ್ತಾರೆ. ಅವಕಾಶ ಅರ್ಧ ಮಂಟಪದವರೆಗೂ ಯಾಕೆ ಅವ್ರು ಕೊಡ್ತಾರೆ ಅಂದ್ರೆ, 48 ದಿನಗಳ ಕಾಲ ವ್ರತಾನುಷ್ಠಾನವಾಗಿದ್ದು ಅವರೆಲ್ಲ ಬ್ರಹ್ಮಚರ್ಯ ಆಶ್ರಮವನ್ನು ಹೊಂದಿದ್ದು, ಅಂತಹ ಕಾಲದಲ್ಲಿ ಬ್ರಹ್ಮಚಾರಿಯಾದ ಅಯ್ಯಪ್ಪನ ದೇವರ ದರ್ಶನ ಮಾಡೋದ್ರಿಂದ ಬಹಳ ವಿಶೇಷವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಇದುವರೆಗೂ ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿದೆ. ಈಗ ಇವರೆಲ್ಲ ಅಪವಿತ್ರವಾಗಿ ಅಲ್ಲಿ ಒಳಗಡೆ ಹೋಗಿ ದೇವ್ರ ದರ್ಶನಗಳು ಮಾಡೋದ್ರಿಂದ ಪಾತಿವ್ರತ್ಯ ಹೊರಟೋಗುತ್ತೆ ಅನ್ನೋದು ಸರ್ ಇದು ಮುಖ್ಯ ಉದ್ದೇಶ. ನಾನು ಈಗಿನ ಸನ್ನಿವೇಶ ಅಲ್ಲಿ ಹೇಗಿದೆ ಅಂತಂದ್ರೆ ಅದ್ರ ಪ್ರಕಾರವಾಗಿ ನಿಮ್ಮನ್ನು ಕೇಳ್ತೀನಿ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ. ಅಲ್ಲಿ ಪ್ರಧಾನ ಅರ್ಚಕರು ದೇಗುಲದ ಬಾಗಿಲನ್ನ ಬಂದ್ ಮಾಡಿದ್ರು, ಪಾವಿತ್ರತೆ ಹಾಳಾಗಿದೆ ಅಂತ ಹೇಳಿ. ನಿಮ್ಮ ಪ್ರಕಾರವಾಗಿ ಹಾಗಾದ್ರೆ ಯಾವ ರೀತಿಯಾಗಿ ಪಾವಿತ್ರತೆ ಹಾಳಾಗಿರುತ್ತೆ ದೇಗುಲಕ್ಕೆ ಸಂಬಂಧಪಟ್ಟಂತೆ? ಸರ್, ಈಗ ನಾವು ಮಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದು ಭಾವನೆ. ಆ ಮಡಿ ಅನ್ನೋದು 2 ವಿಧ. ಮನಸ್ಸು ಮಡಿಯಾಗಿರ್ಬೇಕು, ದೇಹವು ಶುದ್ಧಿಯಾಗಿರ್ಬೇಕು. ಈಗ ನಾವೆಲ್ಲೋ ಅಮಂಗಲಕ್ಕೆ ಹೋಗಿ ಯಾವ್ದೋ ಒಂದು ಸಾವಿನ ಸುದ್ದಿಗೋ ಯಾವ್ದೋ ಒಂದು ಹುಟ್ಟಿನ ಸುದ್ದಿಗೋ ಹೋಗಿ ಹಂಗೆ ಬಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಅದು ಅಮಂಗಲ ಅಂತ ನಾವು ತೀರ್ಮಾನ ಮಾಡ್ತೀವಿ. ದೇವಸ್ಥಾನದ ಒಳಭಾಗದಲ್ಲಿದ್ದು ಅಮಂಗಲವಾದ ವಿಷಯವನ್ನ ಕೇಳಿದಾಗ ಕೂಡ ಅಲ್ಲಿ ದೇವಸ್ಥಾನ ಎಲ್ಲ ಪಾತಿವ್ರತ್ಯ ಹೊರಟೋಗುತ್ತೆ. ತಿರ್ಗಾ ನಾವು ಅದನ್ನು ಬಾಗಿಲಾಕಿ ಪುಣ್ಯಾಹ ಮಾಡಿ ಶುದ್ಧಿ ಮಾಡಿ ಮತ್ತೆ ದರ್ಶನಕ್ಕೆ, ಅಭಿಷೇಕಕ್ಕೆ, ಅಲಂಕಾರಕ್ಕೆ ಅವಕಾಶ ಮಾಡ್ತೀವಿ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಪವಿತ್ರವಾಗಿರೋರು ಹೊರಗಡೆ ಪ್ರವೇಶ ಮಾಡ್ತಾರೆ, ಆ ಸಾನ್ನಿಧ್ಯ ಹೊರಟೋಗುತ್ತೆ. ಬೇರೆ ಏನಿಲ್ಲ, ದಿವ್ಯ ಸಾನ್ನಿಧ್ಯ ಅಂತ ಒಂದಿರುತ್ತೆ, ಆ ಸಾನ್ನಿಧ್ಯ ಕಳೆದೋಗುತ್ತೆ. ಸಾನ್ನಿಧ್ಯ ಕಳೆದೋದ್ಮೇಲೆ ಆ ದೇವಸ್ಥಾನದಲ್ಲಿ ಪ್ರಾಮುಖ್ಯತೆ ಇರೋದಿಲ್ಲ. ಈ ವಿಚಾರವನ್ನು ಬಹಳಷ್ಟು ಮಂದಿ ನೀವು ಸಂದರ್ಭದಲ್ಲಿ ನೀವು ಹೇಳಿರ್ತೀರಾ ಸೋಮಸುಂದರ್ ದೀಕ್ಷಿತ್ ಅವರೇ. ಬಟ್ ಈಗಿನ ಸನ್ನಿವೇಶ ಮತ್ತೆ ಆ ತರದ ಒಂದು ಉತ್ತರ ಕೇಳೋಕೆ ಕಾರಣ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮಹಿಳೆಯರು ಪ್ರವೇಶ ಮಾಡಿದ್ರೆ ನಿಮ್ಮ ಪ್ರಕಾರವಾಗಿ ದೇಗುಲಕ್ಕೆ ಸಂಬಂಧಪಟ್ಟಂತ ಪಾವಿತ್ರತೆನೋ ಅದು ಹೇಗೆ ಹಾಳಾಗುತ್ತೆ, ಅಥವಾ ಮಹಿಳೆಯರು ನಾನು ಇಲ್ಲಿ ಎಸ್ಪೆಷಲಿ ಕೇಳ್ತಾ ಇರುವಂತದ್ದು, ಅದರಲ್ಲೂ 10 ರಿಂದ 50 ವರ್ಷದ ಒಳಗಿನ ಮಹಿಳೆಯರು, ಅಂತದೊಂದು ಅವಶ್ಯಕತೆ ಇತ್ತಾ ಅನ್ನುವಂತ ಪ್ರಶ್ನೆ ಬರುತ್ತೆ. ನಿರ್ಬಂಧದ ಅವಶ್ಯಕತೆ ಯಾಕಿತ್ತು ಅಂತ ನೀವು ಹೇಳ್ತೀರಾ? ಇದರಲ್ಲಿ ಏನಾಗುತ್ತೆ ಅಂದ್ರೆ, ಮಹಿಳೆಯರಿಗೆ 10 ವರ್ಷದ ಮೇಲೆ 55 ವರ್ಷದವರೆಗೂ ಮಧ್ಯದಲ್ಲಿ 5 ದಿನಗಳ ಕಾಲ ಒಂದು ಅಮಂಗಲತ್ವ ಇರುತ್ತೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಅಮಂಗಲ್ಯತೆ ಇರುವಾಗ್ಲೇನೆ ಅವ್ರನ್ನ ಪ್ರತ್ಯೇಕವಾಗಿರ್ತೀವಿ. ಅವ್ರಿಗೊಂದು ಚಾಪೆ, ಅವ್ರಿಗೊಂದು ಚೊಂಬು, ಅವ್ರಿಗೊಂದು ತಟ್ಟೆ ಕೊಟ್ಟು ಪ್ರತ್ಯೇಕವಾಗಿರ್ತೀವಿ. 5ನೇ ಸ್ನಾನ ನಂತರನೇ ಅವ್ರ ಮನೆ ಒಳಗೆಲ್ಲ ಓಡಾಡಕ್ಕೆ ಅವಕಾಶ ಕೊಡ್ತೀವಿ. ಪ್ರತಿ ತಿಂಗಳು ಅವ್ರಿಗಂತ ಪರಿಸ್ಥಿತಿ ಒಂದಿರುತ್ತೆ. ಆ ಪರಿಸ್ಥಿತಿ ಯಾವಾಗ ಉದ್ಭವ ಆಗುತ್ತೆ ಅನ್ನೋದು ಪ್ರಾಕೃತಿಕ ಧರ್ಮದಿಂದ ಅದು ಯಾವಾಗ ಅಂತ ನಿರ್ಣಯ ಇರೋದಿಲ್ಲ. ಅಂತಹ ಅಪವಿತ್ರಗಳು ಏನಾದ್ರು ದೇವಸ್ಥಾನದಲ್ಲಿ ಸಂಭವಿಸಿದರೆ ಅದು ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅನಾದಿ ಕಾಲದಿಂದಲೂ 10 ವರ್ಷದ ಒಳಗಡೆ 50 ವರ್ಷದ ಮೇಲ್ಗಡೆ ಅಂತ ಒಂದು ತೀರ್ಮಾನ ಮಾಡಿ ಹಿಂದಿನ ಕಾಲದವ್ರು ಇಟ್ಟಿದ್ದಾರೆ. ಅದನ್ನೇ ಅನುಸರಿಸ್ಕೊಂಡ್ ಬರ್ತಾ ಇದ್ದಿದ್ದು ಬಹಳ ವಿಶೇಷವಾದ ಮುಖ್ಯವಾದ ವಿಷಯ. ಈಗ ಅದನ್ನೆಲ್ಲ ಮಿಂಗಲ್ ಮಾಡಿದಾಗ ಯಾವಾಗ ಅಪವಿತ್ರವಾಗುತ್ತೆ, ಯಾವಾಗ ಪವಿತ್ರವಾಗುತ್ತೆ ಹೇಗೆ ಸರ್ ಗೊತ್ತಾಗುತ್ತೆ? ಆ ದೇವಸ್ಥಾನದ ಧರ್ಮ ಅನ್ನೋ ಒಂದು ಅಲಸಾರವಾಗ್ಬಿಡುತ್ತಲ್ಲ. ಅಲ್ಲ, ಅದೊಂದು ಸಹಜ ಕ್ರಿಯೆ. ಅದನ್ನ ಅಪವಿತ್ರ ಅಂತ ಹೇಳಿ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಾ ಅನ್ನುವಂಥದ್ದು ಒಂದು ವಾದ ಇದೆ. ಈಗ ಜನರಲ್ ಆಗಿ ನಾವು ಮನೆ ಒಳಗೇನೆ ಸಹಜ ಕ್ರಿಯೆ ಕರೆಕ್ಟ್. 5 ದಿನಗಳ ಕಾಲ ಅವ್ರನ್ನ ಪ್ರತ್ಯೇಕವಾಗಿರ್ತೀವಲ್ಲ ನಮ್ಮ ಮನೆಗಳಲ್ಲಿ ಇರುವಾಗ್ಲೇನೆ. ಅಲ್ಲ, ಆ ಸಂಪ್ರದಾಯನೂ ಈಗ ಬಹಳಷ್ಟು ಕಡೆ ಇಲ್ಲ ಸೋಮಸುಂದರ್ ದೀಕ್ಷಿತ್ ಅವರ. ಬಹಳಷ್ಟು ಮನೆಯವ್ರ ಮನೆಯಲ್ಲಿ ಆ ಟೈಮ್ ನಲ್ಲಿ ಹೇಗೆ ಇರ್ತಾರೋ ಹಾಗೆ ಸಹಜವಾಗೇ ಇರ್ತಾರೆ. ಆ ತರದ ಸಂಪ್ರದಾಯನೂ ಕೂಡ ಬಹಳಷ್ಟು ಮಂದಿ ಈಗ ಹೊರಗಿಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಅಂತರಲ್ಲಿ ದೇಗುಲಕ್ಕೆ ಮಾತ್ರ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ದೇಗುಲ ಅನ್ನೋದೊಂದು ಪವಿತ್ರವಾದ ಸ್ಥಳ ಅಲ್ವಾ ಸರ್? ಈಗ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿದಾಗ ದೇಹ ಒಂಥರ ಇರುತ್ತೆ, ಸ್ನಾನನೇ ಮಾಡದಿದ್ದಾಗ ದೇಹ ಒಂಥರ ಇರುತ್ತೆ. ಈಚೆ ಕಡೆ ಬಾಧೆ ಇದ್ದೇ ಇರುತ್ತಲ್ಲ. ದೇಹವನ್ನ ಶುಚಿ ಮಾಡಿಕೊಳ್ಳುವಾಗಲೇ ನಮ್ಮಲ್ಲೇ ಒಂದು ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ. ಅಂತದ್ದು ಪವಿತ್ರವಾದ ಸ್ಥಳ, ಪೂಜಾ ಮಂದಿರ ಅನ್ನೋದಕ್ಕೆ ಅದಕ್ಕೆ ಒಂದು ಪ್ರತ್ಯೇಕವಾದ ಧರ್ಮ ಇದೆ, ಪ್ರತ್ಯೇಕವಾದ ಒಂದು ವಿಚಾರ ಇದೆ. ಅಂತ ಜಾಗದಲ್ಲಿ ಹಿಂಗೆಲ್ಲ ಅಪವಿತ್ರ ಆಗೋದು ತಪ್ಪು ಅಂತ ಅಲ್ಲ. ಒಂದು ವರ್ಗದ ಮಾತಿರುತ್ತೆ ಸಹಜವಾಗಿ, ದೇಹ ಅಲ್ಲ ಮನಸ್ಸು ಶುದ್ಧಿಯಾಗಿದ್ರೆ ಸಾಕು ದೇವ್ರು ಒಪ್ಕೊಳ್ತಾನೆ ಅನ್ನುವಂಥದ್ದು ಮಾತಿರುತ್ತೆ. ಬಟ್ ಅಯ್ಯಪ್ಪ ದೇಗುಲಕ್ಕೆ ಅದು ಯಾಕೆ ಅನ್ವಯ ಆಗೋದಿಲ್ಲ ಹಾಗಾದ್ರೆ ನಿಮ್ ಪ್ರಕಾರವಾಗಿ?
ಅಯ್ಯಪ್ಪನ ದೇವಸ್ಥಾನ ಆತ ಬ್ರಹ್ಮಚಾರಿಯಾಗಿ ಹೋಗಿ ಕೂತ್ಕೊಂಡಿದ್ದಾನೆ. ಅವನಿಗೆ ಸಾಂಸಾರಿಕ ಸುಖ ಬಂಧನಗಳು ಯಾವುದೂ ಇಲ್ಲ. ಅವನಿಗೆ ಯಾವುದೂ ಇಲ್ದಿರೋಂತವನು ಬಹಳಷ್ಟು ಪುಣ್ಯ ಕಾರ್ಯಗಳನ್ನ ತನ್ನ ತಾಯಿಯನ್ನ ತನ್ನ ತಂದೆಯನ್ನ ಹೋಲಿಸ್ಕೊಂಡು ಆತ ಒಂದು ಗೃಹಸ್ಥಾಶ್ರಮವನ್ನು ಬಿಟ್ಟು ಬ್ರಹ್ಮಚರ್ಯ ಆಶ್ರಮದಿಂದ ಬೆಟ್ಟದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋವಾಗ ಅದನ್ನ ಅನುಸರಿಸಿ ಯಾರು ಪವಿತ್ರತೆಯಿಂದ ದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅನ್ನೋದು ಒಂದು ಉದ್ದೇಶ. ಕರೆಕ್ಟ್. ಇನ್ನೊಂದು ವಾದ ಇದೆ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ, ಬಹುಶಃ ಅದನ್ನು ನೀವು ಗಮನಿಸಿರ್ಬೋದು ಅಂತ. ಯಾಕಂತಂದ್ರೆ ಬಹಳಷ್ಟು ಮಂದಿ ಈಗ ಕನ್ನಿ ಸ್ವಾಮಿಗಳಿರ್ಬೋದು, ಅಂದ್ರೆ ಮೊದಲ ಬಾರಿಗೆ ಇರುಮುಡಿ ಹೊತ್ತು ಹೋಗುವಂತ ಆಚರಣೆ ಮಾಡೋರು ಇರ್ಬೋದು, ಅಥವಾ ಇತರರು ಕೂಡ ಇರ್ಬೋದು. ಆಚರಣೆ ಮಾಡುವಂತ ಸಂದರ್ಭದಲ್ಲೇ, ವ್ರತಾಚರಣೆ ಮಾಡುವಂತ ಸಂದರ್ಭದಲ್ಲೇ ಎಷ್ಟೋ ಬಾರಿ ಅದನ್ನು ಸರಿಯಾಗಿ ಪಾಲಿಸಿರಲ್ಲ. ಹಲವು ಮಂದಿ ಅದನ್ನ ಮಾಂಸಾಹಾರ ಸೇವಿಸೋದ್ರಿಂದ ಹಿಡಿದು ಮದ್ಯಪಾನ ಮಾಡುವಷ್ಟರ ಮಟ್ಟಿಗೂ ಕೂಡ ಕೆಲವರು ಸರಿಯಾದಂತ ರೀತಿ ವ್ರತವನ್ನ ಆಚರಿಸಿರೋದಿಲ್ಲ. ಅಂತವರೆಲ್ಲ ಹೋಗ್ತಾರೆ. ಅಂತವ್ರನ್ನ ಕಂಡಿಡಿಯಕ್ಕಾಗುತ್ತಾ ಹಾಗಾದ್ರೆ ಇವ್ರ ಅಪವಿತ್ರನೋ ಪವಿತ್ರನೋ ಅನ್ನುವಂತ ರೀತಿಯಲ್ಲಿ ಮಹಿಳೆಯರಿಗೆ ಮಾತ್ರ ಯಾಕೆ ಅನ್ನುವಂಥದ್ದು ಒಂದು ವಾದ ಬರುತ್ತೆ. ಅಲ್ಲಲ್ಲ, ಅವ್ರ ಮನಸ್ಸಿಗೆ ಒಂದು ಇದಿರುತ್ತಲ್ಲ ಸರ್. ಈಗ ನಾನು ಕುಡಿದಿದ್ದೀನಿ, ಮಾಂಸ ತಿಂದಿದ್ದೀನಿ, ನಾನು ವ್ಯಭಿಚಾರ ಮಾಡಿದ್ದೀನಿ, ಇದೆಲ್ಲ ಮಾಡ್ಕೊಂಡು ಬೆಟ್ಟಕ್ಕೆ ಬಂದಿದ್ದೀನಿ, ನಿಜವಾಗ್ಲೂ ನಂಗೆ ದೇವ್ರು ಒಳ್ಳೇದ್ ಮಾಡ್ತಾನಂದ್ರೆ ಮನಸ್ಸಿನ ಆತ್ಮದಲ್ಲೇ ಒಂದೊಂದು ಇದಿರುತ್ತಲ್ವಾ, ಆ ಒಂದು ನೋವು ಬರುತ್ತಲ್ವಾ. ಅದ್ರ ತಕ್ಕಂತೆ ಏನಾದ್ರೂ ಒಂದು ಸಣ್ಣ ಶಿಕ್ಷೆ ಅನುಭವಿಸ್ಬಿಟ್ರೆ ನಾನು ಈ ತರ ಮಾಡಿದ್ರಿಂದ ನನ್ಗೆ ಹೀಗಾಯ್ತು ಅನ್ನೋದೊಂದು ಭಾವನೆನೂ ಬೆಳೆಯುತ್ತಲ್ವೇ. ಹೌದು 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 ಅರ್ಥವಾಗುತ್ತೆ. ಅಂದ್ರೆ ಇಲ್ಲಿ ಕೊನೆಯದಾಗಿ ನಾವು ಗಮನಿಸಬೇಕಾಗಿದ್ದು ಅಂತಾನೆ ಸೋಮಸುಂದರ್ ದೀಕ್ಷಿತ್ ಅವರು ನೀವು ಹೇಳಿದಾಗೆ ಒಂದು ಧರ್ಮದ ಭಾವನೆಗೆ ಧಕ್ಕೆ ಬಂದಂತ ವಿಚಾರ ಇದು. ಅವ್ರವ್ರ ಭಾವನೆಗಳನ್ನ ಪಾಲಿಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಇತ್ತು. ಆದ್ರೆ ಈಗ ಆ ತರದಕ್ಕೂ ಕೂಡ ಒಂದು ಬ್ರೇಕ್ ಬಿದ್ದಿದೆಯಲ್ಲ ಅನ್ನುವಂಥದ್ದು ಒಂದು ಬೇಸರದ ಸಂಗತಿ. ಹೌದು, ಅದು ಗೊತ್ತಾಗುತ್ತೆ ಆ ಭಕ್ತರ ವಿಚಾರದಲ್ಲಿ ಅಥವಾ ಭಕ್ತಗಣದಲ್ಲಿ ಇರುವಂತದ್ದು. ಬಟ್ ಇದೊಂದು ಕ್ರಾಂತಿ ಅನ್ನುವಂತ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಈಗ ಇದು ಬರೀ ಆರಂಭ. ಮುಂದೆ ನೋಡಿ ಇನ್ನು ಮಹಿಳೆಯರು ಸಾಂಗವಾಗಿ ದೇಗುಲದ ದರ್ಶನ ಪಡೆಯೋದಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಂಬಿಕೆಯನ್ನ ಹೊಂದಿದ್ದಾರೆ, ಅಥವಾ ಆ ತರದ ಚರ್ಚೆಗೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸೋಮಸುಂದರ್ ದೀಕ್ಷಿತ್ ಅವರೇ? ಸರ್, ಈಗ ಶಬರಿಮಲೆಗೆ ಹೋಗುವಂತ ಗಂಡಸರುಗಳಿಗೆ ಹೆಣ್ಣು ಮಕ್ಕಳುಗಳು ಹೊರಡೋ ದಿನ ಕಾಲ್ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ನೀವು ಯಾತ್ರೆ ಮುಗಿಸ್ಕೊಂಡ್ ಬನ್ನಿ, ನೀವು ಯಾತ್ರೆ ಮಾಡ್ಕೊಂಡ್ರೆ ಮತ್ತೊಮ್ಮೆ ನಾವು ನಿಮ್ಮನ್ನ ದರ್ಶನ ಮಾಡ್ತೀವಿ, ನೀವು ದರ್ಶನ ಮಾಡಿದ ಪುಣ್ಯವನ್ನ ನಮಗ್ ನೀವು ಹಂಚ್ತೀರಾ ಅನ್ನೋ ಭಾವನೆ ಹೆಣ್ಣು ಮಕ್ಕಳಲ್ಲಿ ಮೊದಲ ಕಾಲದಿಂದಲೂ ಬಂದಿದೆ. ಈ ಕಾಲು ಮುಗಿಯುವಂತದ್ದು ತಾವು ನಿಶ್ಚಯ ಆಗಿರುವಂತದ್ದು. ಮೊದಲೆಲ್ಲ ಹಾಗೆ ಕಾಫಿ ಮಾಡ್ಕೊಟ್ಬಿಡೋರು, ಹಾಗೆ ಅಡಿಗೆ ಮಾಡ್ಕೊಟ್ಟು ಇಟ್ಬಿಡೋರು. ಈಗೆಲ್ಲ ಅವ್ರು ಮಳೆಯಲ್ಲಿ ಮಾಲೆ ಹಾಕಿದ್ದಾರೆ ಅಂದ್ರೆ ಆ ಹೆಣ್ಣು ಮಕ್ಳುಗಳೆಲ್ಲ ಅವರು ಶುದ್ಧಿಯಾಗಿ ಸ್ನಾನ ಮಾಡಿ ಮಡಿಯಾಗಿ ಅನ್ನ ತಿಂಡಿಗಳನ್ನ ಮಾಡ್ಕೊಡುವಂತ ಪತಿವ್ರತೆ ಈಗ ನಡ್ಕೊಂಡ್ ಬರ್ತಾ ಇದೆ. ಅಂತ ಅದು ಅವರೇ ಹೋಗ್ತೀವಿ ಇಂದಾಗ ಧಕ್ಕೆ ಅಲ್ವಾ ಸರ್ ಅದು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಇಲ್ಲಿ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ, ಇದನ್ನ ಇತರ ಧರ್ಮದವರು ಕೂಡ ವಿರೋಧಿಸಿದ್ರು. ಇಲ್ಲ, ನಾವು ಗಮನಿಸಬೇಕಾದಂತ ವಿಚಾರ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಇದೆಯಲ್ಲ, ಅದು ಹಿಂದೂ ಧರ್ಮದ ಜನರಿಗೆ ಅಥವಾ ಕೆಲವೊಂದಷ್ಟು ಮಂದಿ ಹೊಂದಿರುವಂತ ಭಾವನೆಗೆ ಧಕ್ಕೆ ತರುತ್ತೆ ಅಂತೇಳಿ ಇತರ ಧರ್ಮದವರು ಕೂಡ ವಿರೋಧಿಸಿ ಕೇರಳದಲ್ಲಿ ಪ್ರತಿಭಟನೆ ನಡೆಸಿದ್ದನ್ನು ಕೂಡ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಬಟ್ ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತ ಮಹಿಳೆಯರೇ ಇಲ್ಲ, ಅದ್ ಹೆಂಗ್ ಅದು ವಿರೋಧ ಆಗುತ್ತೆ, ಸಂಪ್ರದಾಯ ವಿರೋಧ ಆಗುತ್ತೆ, ನಾವು ಹೋಗ್ಲೇಬೇಕು ಅನ್ನುವಂತ ನಿಲುವನ್ನ ಹೊಂದಿದ್ದು. ಬಟ್ ಇಲ್ಲಿ ಆರಂಭಿಕ ಭಾಗದಿಂದಲೂ ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತದ್ದಾಗಿರ್ಬೋದು, ಅದೆಲ್ಲ ಸರಿಯಾದಂತ ರೀತಿ ಆಗಿಲ್ವಾ ಅಂತ ಅಲ್ಲಿ, ಅಥವಾ ಅಲ್ಲಿ ಹೋಗುವಂತ ಮಹಿಳೆಯರನ್ನ ಕೇವಲ ಪ್ರತಿಭಟಿಸುವ ಮುಖಾಂತರವಾಗಿ ವಿರೋಧಿಸಿದ್ರೆ ಹೊರತು ಮನವೊಲಿಸುವ ಮುಖಾಂತರವಾಗಿ ತಮ್ಮ ಭಾವನೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಹೇಳೋ ಮುಖಾಂತರವಾಗಿ ಅವ್ರ ಮನವೊಲಿಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಕಾಣಿಸುತ್ತೆ ಸೋಮಸುಂದರ್ ದೀಕ್ಷಿತ್ ಅವರೇ. ಸರ್, ಒಂದೇನಕ್ಕೆ ಹೇಳಕ್ ಇಚ್ಛೆ ಬೀಳ್ತಿದೆ ಅಂದ್ರೆ, ಅನಾದಿ ಕಾಲದಿಂದಲೂ ನಮ್ದು ಧರ್ಮ ಭೂಮಿ, ಕರ್ಮ ಭೂಮಿ, ಯಜ್ಞ ಭೂಮಿ ಅಂತ ಭೂಮಿ ನಮ್ಮ ಭಾರತ ದೇಶ. ಅದರಲ್ಲಿ ಆನೂಚಾನವಾಗಿ ಹಬ್ಬ, ಈಗ ಪ್ರತಿ ತಿಂಗಳು ಚೌತಿ ಬರುತ್ತೆ. ನಾವು ಗಣೇಶನ ಚೌತಿ ಅಂತ ಹೇಳಿ ಗಣೇಶನ ಹಬ್ಬ ಮಾಡಕ್ ಹೋಗೋದಿಲ್ಲ. ಆಗೇನು ಪಾಲ್ಗೊಳ್ಳೋ ಮಾಸದಲ್ಲಿ ಬರುವಂತ ಚೌತಿ ದಿನ ಗಣಪತಿ ಹಬ್ಬ, ಗೌರಿ ಹಬ್ಬ ಅಂತ ಒಂದು ನಿಮಿತ್ತವಾದ ಧ್ಯೇಯಗಳನ್ನ ಇಟ್ಕೊಂಡಿದೀವಿ. ಶಿವರಾತ್ರಿ ಪ್ರತಿ ಮಾಸ ಶಿವರಾತ್ರಿ ಬರುತ್ತೆ, ಅದನ್ನ ಆಚರಣೆ ಮಾಡೋದಿಲ್ಲ. ಚಾಂದ್ರಮಾನ ಮಹಾಶಿವರಾತ್ರಿ ಏನ್ ಬರುತ್ತೆ ಅವತ್ತೇ ಆಚರಣೆ ಮಾಡ್ತೀವಿ. ಅದಕ್ಕೆ ಅಂತ ಒಂದು ನಿಗದಿಯಾದ ವಿಶೇಷವಾದ ದಿನಗಳಿದೆ. ಅದೇ ರೀತಿಯಾಗಿ ಯಾವ್ಯಾವ ದೇವರನ್ನ ಯಾವ್ಯಾವ ರೀತಿ ನಾವು ಪೂಜಿಸ್ಬೇಕು, ಯಾವ್ಯಾವ ರೀತಿ ಭಕ್ತಿಯಿಂದ ಇರಬೇಕು ಅನ್ನೋದಕ್ಕೆ ಒಂದು ಆದಿ ಕಾಲದಿಂದ ಋಷಿ ಮುನಿಗಳು ಹಾಕೊಟ್ಟಿರುವಂತ ಒಂದು ದಾರಿ ಇದೆ. ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋದಾಗ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಮನೋದಟ್ಟಾಗಿ ಬಿಟ್ಟಿದೆ. ಆದ್ರಿಂದ ಇದನ್ನ ನಾವು ಧರ್ಮವನ್ನ ಹಾಗೆ ರಕ್ಷಣೆ ಮಾಡ್ಕೊಂಡ್ ಬಂದ್ರೆ ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಹೇಳ್ಬೋದು ಸರ್. ಇನ್ನೊಂದು ಈಗೊಂದು ವಿಚಾರ ಅಂದ್ರೆ ನನಗೆ ಏನಲ್ಲಿ ಹೇಳೋದಂದ್ರೆ, ಈಗ ದೇಗುಲವನ್ನೆಲ್ಲ ಸ್ವಲ್ಪ ಸ್ವಚ್ಛಗೊಳಿಸಿ ಪಾವಿತ್ರತೆಗೊಳಿಸಿದಂಥದ್ದನ್ನ ಗಮನಿಸಿದ್ವಿ. ಇದೊಂದು ರೀತಿ ಈ ತರ ದೇಗುಲಕ್ಕೆ ಪ್ರವೇಶ ಕೊಡ್ಬೇಕು ಅನ್ನುವಂತ ರೀತಿ ವಾದ ಇರುವಂತಹ ಒಂದು ವೃಂದ ಏನಿದೆ, ಅವ್ರಿಗೆ ಸಹಜವಾಗಿ ಅಂತ ಆ ಮಟ್ಟಿಗಿನ ಅಪವಿತ್ರರ ನಾವು ಹಂಗಾದ್ರೆ ದೇಗುಲಕ್ಕೆ ಒಳಗೋಗ್ತಾ ಇದ್ದಂಗೆ ಅಪವಿತ್ರ ಅಂತೇಳಿ ಶುದ್ಧೀಕರಣಗೊಳಿಸ್ತಾರೆ ಅಂತಂದ್ರೆ ಆ ಮಟ್ಟಿಗಿನ ಅಪವಿತ್ರನ ನಾವು ಅನ್ನುವಂತ ರೀತಿಲೂ ಕೂಡ ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸಿಟ್ಟಾಗೋದನ್ನ ನಾವು ನೋಡಬಹುದಾಗಿರುತ್ತೆ. ಅದಕ್ಕೇನು ಉತ್ತರ ಕೊಡ್ತೀರಾ ಅಂತ ಹೇಳಿ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ? ಸರಿಗೆ ದೇವಸ್ಥಾನ ಕ್ಲೀನ್ ಮಾಡೋದು ಅನ್ನೋದು ಶುಚಿತ್ವವನ್ನ ಕಾಪಾಡೋದು, ಪೂಜೆ ಮಾಡೋದು ಅನ್ನೋದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ. ಶುಚಿತ್ವವನ್ನು ಕ್ಲೀನ್ ಮಾಡುವುದು ಬೇರೆ ಜಾಗ ಇರುತ್ತೆ,
ದೇವರಲ್ಲಿ ಆರಾಧನೆ ಪೂಜೆ ಮಾಡೋದಕ್ಕೆ ಬೇರೆ ಇರುತ್ತೆ. ಅದು ಧರ್ಮ. ಆ ಧರ್ಮದ ಜಾಗವನ್ನು ಶುದ್ಧಿಯಾಗಿ ಮಾಡೋರು ಯಾರಪ್ಪ ಅಂದ್ರೆ ಹೆಣ್ಣು ಮಕ್ಕಳು. ಅದನ್ನ ನಾವು ತೋರಿಸೋದು, ಗುಡಿಸೋದು, ಸಾರಿಸೋದು, ರಂಗವಲ್ಲಿ ಇಡೋದು, ಇದೆಲ್ಲ ಧರ್ಮಕ್ಕೆ ಒಂದು ನಾಂದಿ. ಅಂತಹ ನಾಂದಿಯಲ್ಲಿ ಯಾರು ಧರ್ಮವನ್ನು ಅಪೇಕ್ಷೆ ಮಾಡಿ ಪೂಜಾದಿಗಳನ್ನ ಮಾಡ್ತಾರೆ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ. ಬಟ್ ಯಾರ್ಯಾರು ಯಾವಾಗ ಯಾವ ಸ್ಥಾನದಲ್ಲಿ ಯಾವ ರೀತಿ ಇರಬೇಕು ಅನ್ನೋದೇ ಧರ್ಮದ ಮುಖ್ಯ ಅಂಶ ಸರ್. ಏನೊಂದು ವಿಚಾರ ಚರ್ಚೆಯಲ್ಲಿದೆ, ಬಹುಶಃ ನೀವು ಹಿಂದೆನೂ ಕೂಡ ಗಮನಿಸಿರ್ಬೋದು ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ, ಕೇರಳದಲ್ಲಿ ಬಹಳ ಜಲಪ್ರಳಯ ಇದೆಲ್ಲ ಆದಂತ ಟೈಮ್ನಲ್ಲಿ ಇದು ಅಯ್ಯಪ್ಪ ದೇಗುಲಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆ ಅಥವಾ ಮಹಿಳೆಯರು ಮಾಡ್ತಾ ಇರುವಂತ ಪ್ರಯತ್ನ, ಇದರಿಂದಾಗಿನೇ ದೇವ್ರು ಮುನ್ಸ್ಕೊಂಡಿರುವಂತ ರೀತಿ ಅಂತಾನು ಕೂಡ ಹಿಂದೆ ಸ್ವಲ್ಪ ಚರ್ಚೆ ಆಗಿದ್ದನ್ನೆಲ್ಲ ನಾವು ಗಮನಿಸಿದ್ವಿ. ಈಗ ಈ ತರದೊಂದು ಅನಾಹುತ ಆಗ್ಬಿಟ್ಟಿದೆ ಅನ್ನುವಂತ ರೀತಿಯಲ್ಲಿ ಎಲ್ಲ ಭಾವಿಸ್ತಾ ಇದಾರಲ್ಲ, ಏನಾದ್ರು ಕಂಟಕ ಅನ್ನುವಂತ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತಾ? ಸರ್, ಈ ಉದಾಹರಣೆಗೆ ನಮ್ಗೆ 2 ಸೂರ್ಯಗ್ರಹಣಗಳ ಮಧ್ಯೆ ಒಂದು ಚಂದ್ರಗ್ರಹಣ ಬಂತು. ಆ ಚಂದ್ರಗ್ರಹಣದಿಂದ ಎಷ್ಟು ಅನಾಹುತಿಗಳಾಯ್ತು, ಎಷ್ಟೊಂದು ತೊಂದರೆಗಳಾಯ್ತು. ಇದು ನಾವು ಸ್ವಯಂಕೃತ ಅಪರಾಧ ಅಂತ ನಾವ್ ಹೇಳ್ತೀವಿ. ನಮಗೆ ಕೈಯಲ್ಲೆಲ್ಲ ಗಾಜ್ ಪೀಸ್ ಇದೆ, ನಾವು ಬರೀ ಕಾಲಲ್ಲಿ ನಡಿಬಾರ್ದು ಅಂತ ಗೊತ್ತಿದ್ದು ಏನ್ ಮಾಡುತ್ತೆ ಗಾಜ್ ಪೀಸ್ ಅಂತ ನಾವು ತಿಳ್ಕೊಂಡಾಗ ಅದು ಯಾರಿಗೆ ಸರ್ ಬರುತ್ತೆ? ಇದು ಸ್ವಯಂಕೃತ ಅಪರಾಧ ಅಂತ ನಾವ್ ಹೇಳ್ತೀವಿ. ನಾವು ಅಲ್ಲಿ ತೊಂದರೆ ಇದೆ, ಮುಳ್ಳಿದೆ, ಮಣ್ಣಿದೆ, ನಾವು ನಡಿಬೇಕಾದ್ರೆ ಎಚ್ಚರವಾಗಿರ್ಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿದ್ರೆ, ಅದೇ ರೀತಿ ಧರ್ಮದೇವತೆಯಲ್ಲಿ ನಾವು ಧರ್ಮವನ್ನು ಕಾಪಾಡಬೇಕು ಅನ್ನೋ ಭಾವನೆ ನಮ್ಮ ಮನಸ್ಸಿಗೆ ಬಂದ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಅಧರ್ಮವನ್ನ ನಾವು ಆಶ್ರಯ ಮಾಡಿದಾಗ ಸ್ವಾಮಿ ಕೂಡ ಹಾಗೆ ನಮ್ಗೆ ಕೊಡ್ತಾನೆ. ಯದ್ಭಾವಂ ತದ್ಭವತಿ. ಧನ್ಯವಾದ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ, TV9 ಜೊತೆ ಮಾತನಾಡಿದ್ಕೆ. ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರು ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬರಿಗಾಲಲ್ಲಿ ಮುಳ್ಳನ್ನು ತುಳಿಬಾರ್ದು ಅನ್ನೋದು ನಮ್ಗೆ ಗೊತ್ತಿದ್ದು ತೊಳೆದ್ರೆ ಏನಾಗುತ್ತೆ, ನಮಗೆ ಚುಚ್ಚುತ್ತೆ. ಸೊ ಈಗ ನಾವು ಮಾಡ್ಕೊಂಡಿರೋದು ಇದು ಸ್ವಯಂಕೃತ ಅಪರಾಧ ಅನ್ನುವಂಥ ರೀತಿಯಲ್ಲಿ ಅವರು ಪರಿಗಣಿಸ್ತಾ ಇದ್ದಾರೆ. ಹಾಗಾಗಿ ಮುಂದೆ ಕಂಟಕ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರೊಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದದನ್ನ ನೋಡ್ತಾ ಇದ್ವಿ. ಬಟ್ ಇದೆಲ್ಲವನ್ನು ಹೊರತುಪಡಿಸಿ ನೋಡೋದಾದ್ರೆ ನಮ್ಮ ಹಕ್ಕು ಅಥವಾ ಇದು ಕೂಡ ದೇಗುಲಕ್ಕೆ ಪ್ರವೇಶ ಮಾಡೋದು ಅಥವಾ ಸಾರ್ವಜನಿಕರೆಲ್ಲರೂ ಪ್ರವೇಶ ಮಾಡುವಂತ ಸ್ಥಳಕ್ಕೆ ಮಹಿಳೆಯರನ್ನ ನಿರ್ಬಂಧಿಸಿರುವಂತದನ್ನ ವಿರೋಧಿಸಿ ನಾವು ಪ್ರವೇಶ ಕೊಡೋದು ಕೂಡ ನಮ್ಮ ಹಕ್ಕು ಅನ್ನುವಂಥದ್ದನ್ನ ಭಾವಿಸುವಂತಹ ಭಕ್ತಗಣ ಕೂಡ ಇದೆ, ಅದರಲ್ಲೂ ಕೂಡ ಮಹಿಳಾ ವೃಂದದವರು. ಅದೇ ವಿಚಾರವಾಗಿ ಅವರು ಇಲ್ಲಿ ತನಕನೂ ಕೂಡ ಹೋರಾಡ್ಕೊಂಡು ಬಂದು ಈಗ ಅಂತೂ ಸುಪ್ರೀಂ ಕೋರ್ಟ್ನ ಮುಖಾಂತರವಾಗಿಯೇ ಆದೇಶವನ್ನ ಪಡೆದು ತಾವು ಕೊನೆಗೂ ದೇಗುಲಕ್ಕೆ ಎಂಟ್ರಿ ಕೊಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿರುವಂಥ ಸಂದರ್ಭವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇದು ಕೆಲವರು ಇದೊಂದು ಒಳ್ಳೆ ಇತಿಹಾಸ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಏನು ಕೆಲವರು ಇಲ್ಲ, ಇದೊಂದು ಕೆಟ್ಟ ಇತಿಹಾಸ ಸೃಷ್ಟಿಸಿಬಿಟ್ಟಿದ್ದಾರೆ ಮಹಿಳೆಯರು, ಅಲ್ಲಿ ಕೆಲವೊಂದಷ್ಟು ಮಹಿಳೆಯರು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ವಿಚಾರವನ್ನ ಗಮನಿಸಬೇಕು ಅಂತಾರೆ, ಮಹಿಳೆಯರಲ್ಲೇ ಈ ರೀತಿ ದೇಗುಲಕ್ಕೆ ಪ್ರವೇಶ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿರೋಧ ಇದ್ದಿದ್ದನ್ನು ಕೂಡ ನಾವು ಗಮನಿಸಬಹುದಾಗಿತ್ತು. ಕೇರಳದಲ್ಲೂ ಕೂಡ ಕೆಲ ಮಹಿಳೆಯರು ದೇಗುಲದ ಒಳಗೆ ಪ್ರವೇಶ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಇನ್ನುಳಿದಂತ ಮಹಿಳೆಯರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಅದನ್ನ ವಿರೋಧಿಸಿ ದೇಗುಲದ ಪ್ರವೇಶಕ್ಕೆ ಬಂದಂತ ಮಹಿಳೆಯರಿಗೆ ಅಡ್ಡ ಹಾಕಿದ್ದನ್ನ ಕೂಡ, ಅಡ್ಗಾಲಾಗಿ ನಿಂತಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ಮಹಿಳಾ ವೃಂದದಲ್ಲೇ ಈ ವಿಚಾರ ಬಹಳ ಪರ ಹಾಗೆ ವಿರೋಧ ರೀತಿಯಾದಂತಹ ಭಾವನೆಗೆ ವ್ಯಕ್ತ ಆಗ್ತಾ ಇರುವಂತ ಸಂದರ್ಭ ಇದು. ಒಟ್ನಲ್ಲಿ ಇದೇ ವಿಚಾರ ಕೇರಳದಲ್ಲಿ ಬಹಳ ಒಂದು ರೀತಿ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಏನಾದ್ರು ಸಮಸ್ಯೆಯನ್ನ ಮುಂದಿನ ದಿನಗಳಲ್ಲಿ ತಂದೊಡ್ಬಿಡುತ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರುವಂತಹ